ಅಡಿಕೆ ತಿಂದರೆ ಕ್ಯಾನ್ಸರ್ ಅಂತೆ, ಅಡಿಕೆ ತಿಂದರೆ ಯಾವುದೋ ರೋಗ ಬರುತ್ತೆ ಅಂತ. ಹಲೋ ಗೈಸ್, ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಅಡಿಕೆ ಚೊಗುರನ್ನ ರೆಡಿ ಮಾಡೋಣ ಅಂತೇಳಿ ಬಂದೆ. ಅಡಿಕೆ ಚೊಗುರನ್ನ ರೆಡಿ ಮಾಡಿ ಅಡಿಕೆ ಹಾಕಿದೆ. ಅಡಿಕೆ ಬೇಯ್ತು. ಅಡಿಕೆ ಬೆಂದಾದ್ಮೇಲೆ ಅಡಿಕೆನ ತೋಡೋಣ ಅಂತೇಳಿ ಬುಟ್ಟಿನ ರೆಡಿ ಮಾಡ್ಕೊಂಡೆ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಕಡಾಯಿಗೆ ಮುಚ್ಚಿರೋ ಪ್ಲೇಟು ತುಂಬ ಬಿಸಿಯಾಗಿತ್ತು, ಹಾಗಾಗಿ ಸೌಂಟಲ್ಲೇ ತೆಗಿಯೋಣ ಅಂತ ಟ್ರೈ ಮಾಡಿದೆ. ಸಕ್ಸಸ್ ಆಯಿತು. ಬೇಯಿಸಿರೋ ಅಡಿಕೆನ ನೀಟಾಗಿ ತೋಳಿಸ್ಬಿಟ್ಟು ಅಡಿಕೆನ ತೋಡೋಣ ಅಂತೇಳಿ ತೋಡೋಕೆ ಶುರು ಮಾಡಿದೆ. ಅಡಿಕೆ ಮಾತ್ರ ಒಳ್ಳೆ ಕಲರ್ ಬಂದಿತ್ತು. ಮನೇಲೇ ರೆಡಿ ಮಾಡಿದ ನೈಸರ್ಗಿಕ ಚೊಗುರಿದು. ಈ ಚೊಗುರನ್ನ ನಾನು ಹೇಗೆ ರೆಡಿ ಮಾಡಿದೆ ಅಂತಂದರೆ, ಮನೆಯಲ್ಲೇ ಬೆಳೆದಂಥ ನೇರಳು ಮರದ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಂದು 2 kg ಆಗೋಷ್ಟು ಸಿಪ್ಪೆಯನ್ನು ತಗೊಂಡು ಅದನ್ನು ಸಣ್ಣದಾಗಿ ಪುಡಿ ಮಾಡಿ ಒಂದು ಬಟ್ಟೆ ಒಳಗೆ ಹಾಕಿಬಿಟ್ಟು ಅದನ್ನು ಒಂದು 20 ಲೀಟ್ರ್ ನೀರಲ್ಲಿ ಕುದಿಸಿದೆ. ನಂತರ ಅದಕ್ಕೆ ಒಂದು 2 kg ಜೋನಿ ಬೆಲ್ಲ, ಒಂದು 200 ಗ್ರಾಮ್ ಅರಿಶಿನ ಪುಡಿ, ಒಂದು 200 ಗ್ರಾಮ್ ಸುಣ್ಣ, ನಂತರ ಅರ್ಧ kg ಆಗೋಷ್ಟು ವೀಳ್ಯದೆಲೆಯನ್ನು ನೀಟಾಗಿ ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿಕೊಂಡೆ. ನಂತರ ಅದನ್ನು ಕುದಿಯುವ ಚೊಗುರಿಗೆ ಹಾಕಿಬಿಟ್ಟು ಸುಮಾರು ಒಂದು 15 ಲೀಟ್ರ್ ಚೊಗುರನ್ನು ರೆಡಿ ಮಾಡಿಕೊಂಡು ನೀಟಾಗಿ ಕುದಿಸಿದೆ. ಅದು ಅವನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ, ಕನ್ನಡಕಲ್ಲ. ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲ ಐಟಮ್ಗಳನ್ನ ಹಾಕಿ ರೆಡಿ ಮಾಡ್ಬೋದು. ನೋಡಿ, ಅಡಿಕೆ ಒಳ್ಳೆ ಕಲರ್ ಬಂದಿದೆ. ನಮ್ದು ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಚಗುರಿ ಇತ್ತು ಹಳೇದು, ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿದೆ. ರೈತರಿಗೆ ಹೇಳೋದೊಂದೇ, ಆದಷ್ಟು ಕೆಮಿಕಲ್ನ ಯೂಸ್ ಮಾಡದೆ ಚಗುರನ್ನ ರೆಡಿ ಮಾಡಿ, ಚೆನ್ನಾಗಿರುತ್ತೆ. ಇದೇ ಅಡಿಕೆನ ನಾವು ಮನೆಗೂ ಯೂಸ್ ಮಾಡ್ಕೋಬೋದು. ಈಗಾಗಲೇ ಯಾವುದೋ ಬೇಡದೇ ಇರೋ ಸುದ್ದಿಗಳು ಬರ್ತಾಯಿದೆ. ಅಡಿಕೆ ತಿಂದರೆ ಕ್ಯಾನ್ಸರ್ ಅಂತೆ, ಅಡಿಕೆ ತಿಂದರೆ ಯಾವುದೋ ರೋಗ ಬರುತ್ತೆ ಅಂತೇಳಿ. ಅಲ್ಲ ಗುರು, ಅಡಿಕೆಯಿಂದ ರೋಗ ಬರೋದಾಗಿದ್ರೆ ಹಿಂದಿನವರೆಲ್ಲ ಇಷ್ಟು ಗಟ್ಟಿಯಾಗಿ ಇಲ್ಲಿವರೆಗೂ ಬದುಕ್ತಿದ್ರ? ನಮ್ಮ ರೈತರು ಬೆಳೆಯುವಂಥ ಅಡಿಕೆಯಲ್ಲಿ ಎಷ್ಟೋ ರೋಗಗಳು ಹೋಗಲಾಡಿಸುವಂಥ ಗುಣ ಇದೆ. ಅಡಿಕೆ ಬೇಯಿಸುವಾಗ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ರೈತರಿಂದ ಯಾವುದೇ ತಪ್ಪಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಎಷ್ಟೇ ಸಂಶೋಧನೆಗಳಾಗಲಿ ಏನೇ ಆಗಲಿ ಲಾಸ್ಟಿಗೆ ಗೆಲ್ಲೋದು ರೈತನೇ. ಎಲ್ಲ ರೈತ ಬಾಂಧವರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಎಷ್ಟೊತ್ತಿಗೆ ನಮ್ಮ ಅಕ್ಕನ ಮಗಳನ್ನ ಮಾತಾಡ್ಸ್ಕೊಂಡು ಹೋಗಕ್ಕಂತ ನಮ್ಮ ಪಕ್ಕದ ಮನೆ ದಿಲ್ಲಿ ಬಂದ. ಅವನಿಗೆ ಕ್ಯಾಮ್ರಾ ಅಂದರೆ ಭಾಳ ನಾಚಿಗೆ. ಹಾಗೆ ಮಾತಾಡ್ತಾ ಕೂತಿದ್ವಿ. ನಮ್ಮ ಪಾಪು ಅವರು ಎಲ್ಲ ಆಟ ಆಡ್ತಾ ಇದ್ರು. ಅಷ್ಟೊತ್ತಿಗೆ ನಮ್ಮ ಪಾಪು ಸರಿಯಾಗಿ ಅವನಿಗೆ ಚುಗುಟ್ಬಿಟ್ಟು ಮನೆಗೆ ಓಡಿಸ್ಬಿಟ್ಲು. ನಂತರ ನೈಟ್ ಕರೆಂಟ್ ಕೊಡ್ತಾರೆ ಅಂತ ಹೇಳಿ ಜಟ್ಟಿ ಓಡಿಸೋಣ ಅಂತ ಹೇಳಿ ತೋಟಕ್ಕೆ ಬಂದೆ. ಸ್ಪ್ರಿಂಕ್ಲರ್ ಎಲ್ಲ ಜೋಡಿಸ್ಬಿಟ್ಟು ಮನೆ ಕಡೆ ಹೋಗೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಸಂಜೆ ಆದಮೇಲೆ ನಮ್ಮ ರೈತರಿಗೇನು ಕೆಲಸ? ಊಟ ಮಾಡೋದು, ಟಿವಿ ನೋಡೋದು, ಮಲ್ಕೊಳ್ಳೋದು ಅಷ್ಟೇ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಗುಡ್ ನೈಟ್.